ದೊಡ್ಡ ಚೆನ್ನಾಗಿರೋ ರೂಮ್. ನೀವು ಮಠದ ಸಂಬಂಧಪಟ್ಟಂತಹ ರೂಮ್ಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ನೀವು ಎಷ್ಟು ಜನ ಬೇಕಾದರೂ ಇರ್ಬೋದಲ್ಲಿ. ಅಲ್ಲಿ ಎಂಟ್ರಿ ಮಾಡಿಕೊಂಡು ಹೋಗಬೇಕಾಗುತ್ತೆ. ನರಹರಿ ತೀರ್ಥ ನಿಲಯಮಲ್ಲಿ ನಾನು ರೀಸೆಂಟಾಗಿ 600 ರೂಪಾಯಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೊದಲು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, 250ಗೆ ರೂಮ್ ಸಿಗುತ್ತೆ, 350ಗೆ ರೂಮ್ ಸಿಗುತ್ತೆ ಅಂತ ತುಂಬ ಜನ ಇನ್ಫ್ಲುಯೆನ್ಸರ್ಸು ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಯೂಟ್ಯೂಬರ್ಗಳಲ್ಲಿ ಕಿತ್ತೋದು ನನ್ನ ಮಕ್ಕಳು ಏನೇನರ ಹೇಳ್ತಿರ್ತಾರೆ. ಆದರೆ ಈ ನಮ್ಮ ರೀಲನ್ನು ಸೇವ್ ಮಾಡ್ಕೊಳ್ಳಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂತ ಕಿತ್ತೋಗಿರೋ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಅವರಿಂದ ದೂರ ಇರಿ. ಜೆನ್ಯೂನ್ ಆಗಿ ನಮ್ಮಂಥವ್ರು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅನ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇವಲ ಮಂತ್ರಾಲಯದಲ್ಲಿರುವಂತಹ ಎಲ್ಲ ರೂಮ್ಗಳ ಬಗ್ಗೆ, ಆಮೇಲೆ ಆ ರೂಮ್ಗಳ ಸ್ಕ್ಯಾಮ್ಗಳ ಬಗ್ಗೆ, ಆಮೇಲೆ ಕಡಿಮೆ ಬೆಲೆಯ ರೂಮ್ ಬಗ್ಗೆ, ಜಾಸ್ತಿ ಬೆಲೆಯ ರೂಮ್ ಬಗ್ಗೆ, ಯಾವಾಗ ಹೋದರೆ ರೂಮ್ ಎಷ್ಟು ರೇಟ್ ಇರುತ್ತೆ, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀನಿ. ಯಾವುದ್ಯಾವುದೋ ಕಿತ್ತೋಗಿರೋ ನನ್ನ ಮಕ್ಕಳು ಯೂಟ್ಯೂಬರ್ಗಳೆಲ್ಲ ಆಮೇಲೆ ಇನ್ಫ್ಲುಯೆನ್ಸರ್ಗಳೆಲ್ಲ ವಿಡಿಯೋಗಳನ್ನು ನೋಡ್ಕೋತೀರಾ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೇ ಒಂದು ಸ್ಟೆಪ್ಪು, ಒಂದೇ ಒಂದು ಪಾಯಿಂಟು ಮಿಸ್ ಆದರೂ ಕೂಡ ಕಮೆಂಟ್ ಸೆಕ್ಷನ್ ನಿಮ್ಮದೇ ಇರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮೊದಲು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, 250ಗೆ ರೂಮ್ ಸಿಗುತ್ತೆ, 350ಗೆ ರೂಮ್ ಸಿಗುತ್ತೆ ಅಂತ ತುಂಬ ಜನ ಇನ್ಫ್ಲುಯೆನ್ಸರ್ಸು ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಯೂಟ್ಯೂಬರ್ಗಳಲ್ಲಿ ಕಿತ್ತೋದು ನನ್ನ ಮಕ್ಕಳು ಏನೇನರ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಹೇಳ್ತೀನಿ. ಅವ್ರು ಹೇಳೋ ರೀತಿಯಲ್ಲಿ 250ಗೆ 350ಗೆ ರೂಮ್ ಇಲ್ಲ. ವಾಸ್ತವ ಏನು ಹೇಳೋದನ್ನು ಪೂರ್ತಿಯಾಗಿ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋನ ಕ್ಲಿಯರಾಗಿ ನೋಡಿ. ಮೊದಲನೇದಾಗಿ ನೀವು ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಥವಾ ಭಾಳ ಸಲ ಹೋಗ್ತಾ ಇದ್ದೀರಾ ಅಂದರೆ, ನಾನಂತರೂ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳ್ತೀನಿ. SRS.ಮಠ.orgಯಲ್ಲಿ ಬುಕ್ ಮಾಡಿದ್ರೆ, ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 250, 350, 450, 600, 700ಕ್ಕೆಲ್ಲ ಬುಕ್ ಇರುತ್ತೆ, ರೂಮ್ ಸಿಗುತ್ತೆ. AC, ನಾನ್ AC, ಡಬಲ್ ಬೆಡ್ಡು ಎಲ್ಲ ಥರ ರೂಮ್ ಸಿಗುತ್ತೆ ಅಂತಿರ್ತಾರೆ. ದೇವರಾಣೆ, ನಾನಂತರೂ ತುಂಬ ಸಲ ಆ ಒಂದು ರೂಮನ್ನು ಬುಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಆನ್ಲೈನಲ್ಲಿ ರೂಮೇ ಸಿಕ್ಕಿಲ್ಲ. ಯಾವಾಗ ನೋಡಿದ್ರೂ ಫುಲ್ಲು ಅಂತಲೇ ಬರುತ್ತೆ. ಅದಕ್ಕೋಸ್ಕರ ನೀವು ಅಲ್ಲಿ ತಲೆಗೆ ಹಾಕೋ ಕೆಲಸ ಬೇಡ. ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯೆನ್ಸು. ಇವಾಗ ಕೂಡ ನಾನು ಚೆಕ್ ಮಾಡಿದ್ರೆ ರೂಮ್ ಫುಲ್ ಅಂತಲೇ ಹೇಳುತ್ತೆ. ಒನ್ ಮಂತ್ವರೆಗೂ ನಾನು ಚೆಕ್ ಮಾಡೋಕ್ಕೆ ಹೋದರೂ ಫುಲ್ ಅಂತಲೇ ಹೇಳುತ್ತೆ. ಆ್ಯಂಡ್ ಇನ್ನು ಹೆಂಗೆ ಮಾಡೋದು ಗುರು ಅನ್ನೋದಾದರೆ, ನೀವು ಮಂತ್ರಾಲಯಕ್ಕೆ ಹೋದ ತಕ್ಷಣ ಫಸ್ಟು ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ ರಾಯರ ಸ್ಟ್ಯಾಚ್ಯೂಗಳು, ಮೂರ್ತಿಗಳಿದ್ದಾವೆ. ಸೊ ಅಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಅಂದರೆ ಎಂಟ್ರೆನ್ಸ್ ಒಂದು ಏನು ದ್ವಾರ ಇದೆಯಲ್ಲ, ಅಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಮಠದ್ದು ಒಂದು ಕೌಂಟರ್ ಇದೆ. ಒಳಗಡೆ ರೂಮ್ ಥರ ಇದೆ. ಒಳಗಡೆ ಹೋಗಿ ಅಲ್ಲಿ ನೀವು ರೂಮ್ ಬಗ್ಗೆ ವಿಚಾರಿಸ್ಬೇಕಾಗುತ್ತೆ. ಅಲ್ಲಿ ವೇಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನೀವು SRS ಮಠದಲ್ಲಿ ಏನು ಬುಕ್ ಮಾಡೋಕ್ಕೆ ಹೋಗಿರ್ತಿರಲ್ಲ, ಅದೇ ರೂಮ್ಸೇ ಇಲ್ಲಿ ಸಿಗುತ್ತೆ. ಏನು ಮಾಡ್ಬೇಕಂದ್ರೆ 1 hour 2 hours ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ್ರೆ ಅಲ್ಲಿ ಖಾಲಿ ಆದಂಗೆಲ್ಲ ಅಲೋಕೇಟ್ ಮಾಡಿ ಕೊಡ್ತಿರ್ತಾರೆ ನಿಮಗೆ ರೂಮ್ಗಳು. ಅಲ್ಲಿ ಫುಲ್ ಅಂದರು ಅಂದರೆ ಬೈ ಚಾನ್ಸ್ ನೀವೇನು ಮಾಡಬೇಕು, ಡೈರೆಕ್ಟಾಗಿ ಮಠದ ಅಂಗಳಕ್ಕೆ ಹೋಗ್ಬೇಕು. ಮಠದ ಅಂಗಳಕ್ಕೆ ಹೋದ ತಕ್ಷಣ ರೈಟ್ ಸೈಡ್ ಟರ್ನ್ ಆಗಬೇಕು, ಹೊಳೆ ಕಡೆ ಹೋಗೋ ರೋಡು. ಅಲ್ಲಿ ಏನು ಮಂಚಲಮ್ಮನ ದೇವಿ ಟೆಂಪಲ್ ಮುಂದೆನೇ ಕಾರ್ನರಲ್ಲಿ ಮಂಚಲಮ್ಮನ ಟೆಂಪಲ್ ದೇವಿ ಇದ್ದಾಳೆ. ಅದ್ರ ಸ್ಟ್ರೇಟಲ್ಲಿ ಕಾರ್ನರಲ್ಲಿ ಸ್ಟೆಪ್ಸ್ ಇಳಿದ ತಕ್ಷಣ ರೈಟ್ ಸೈಡ್ ಒಂದು ಪುಷ್ಕರಣಿ ಆಗಿದೆ. ಪುಷ್ಕರಣಿಯ ಲೆಫ್ಟ್ ಸೈಡು ಒಂದು ಮಿಡಲಲ್ಲಿ ಒಂದು ಅದೇ ಸೇಮ್ ಕೌಂಟರು. ಒಳಗಡೆ ಹೋದರೆ ರೂಮ್ ಕೇಳಿದ್ರೆ ಅಲ್ಲಿ ಕೂಡ ಸಿಗುತ್ತೆ. 350ಗೆ 400, 350 ಏನಿಲ್ಲ, ಒಂದು 500 ರೂಪಾಯಿಗೆ ಸಿಗುತ್ತೆ ಒಂದು ಫ್ಯಾಮಿಲಿ ರೂಮ್ ಚೆನ್ನಾಗಿರೋದು. ಗಾಳಿ ಬೆಳಕು, ಬೆಡ್ಡು, ಆಮೇಲೆ ಡಬಲ್ ಬೆಡ್ ಅಂದಿರ್ತಾರೆ. ಆ್ಯಕ್ಚುಲಿ 4 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿರುವಂಥ ಬೆಡ್ಡು. ಆಮೇಲೆ ಫಾಶ್ ಆಗಿರುವಂಥ ಬಾತ್ರೂಮು, ವಾಶ್ರೂಮು ಎಲ್ಲ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಸಿಗುತ್ತೆ. ಅಲ್ಲಿ ಯಾವಾಗ ಸಿಗುತ್ತೆ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಕಂಟಿನ್ಯೂಸ್ ಆಗಿ 3 ದಿನ ಏನಾದರೂ ಹಾಲಿಡೇ ಸಿಕ್ಕರೆ ಅಲ್ಲೆಲ್ಲ ರೂಮ್ ಸಿಗೋಲ್ಲ ನಿಮಗೆ. ಫುಲ್ ಆಗಿಬಿಟ್ಟಿರುತ್ತೆ ಆನ್ಲೈನಲ್ಲಿ, ಅಥವಾ ಆಲ್ರೆಡಿ ಫುಲ್ ಆಗಿಬಿಟ್ಟಿರುತ್ತೆ. ನೀವು ಒಂದು ಸಲ ಚಾನ್ಸ್ ತೊಗೋಬೋದು, ಹೋಗಿ ನೋಡ್ಬೋದು, ಕೇಳ್ಬೋದು. ಅದಕ್ಕೇನು ದುಡ್ಡು ಅವಶ್ಯಕತೆ ಇಲ್ಲ. ಆದರೆ ಕಂಟಿನ್ಯೂಸ್ ಆಗಿ 3 ದಿನ ಹಾಲಿಡೇ ಇದ್ದರೆ ಮಂತ್ರಾಲಯ ಫುಲ್ ಆಗುತ್ತೆ. ಯಾಕಂದರೆ ಬೆಂಗಳೂರಿಯನ್ಸು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸಿಕ್ಕಾಪಟ್ಟೆ ಕರ್ನಾಟಕದ ಮೂಲೆಯಿಂದನೂ ಜನ ಬರ್ತಾರೆ. ಈವನ್ ಆಂಧ್ರದಿಂದ ಅಂದರೆ ವರ್ಕ್ ಮಾಡೋರೆಲ್ಲ ಏನಾಗುತ್ತೆ ಅಂದರೆ, ಇವಾಗ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ಮಂಡೇ ಯಾವುದಾದ್ರೂ ಹಬ್ಬ ಇದೆ, 3 ದಿನ ಕಂಟಿನ್ಯೂಸ್ ರಜೆ ಸಿಕ್ಕರೆ ಮಂತ್ರಾಲಯಕ್ಕೆ ಬಂದುಬಿಡ್ತಾರೆ ಜನ. ಸೊ ಈ ಥರ ಸಿಚುವೇಷನಲ್ಲಿ ನಿಮಗೆ ಅಲ್ಲಿ ರೂಮ್ ಸಿಗೋಲ್ಲ. ಸೊ ಅದೇ ಸಿಚುವೇಷನಲ್ಲಿ ನೀವೇನಾದರೂ ಪ್ರೈವೇಟಲ್ಲಿ ಹೋದರೆ 4-5 ಸಾವಿರ ರೂಮು. ವರ್ಸ್ಟ್ ಆಗಿರೋಂಥ ರೂಮ್ಗಳಿರುತ್ತೆ 4,000. ನಾನೇ 4,000 ಕೊಟ್ಟಿದ್ದೀನಿ ಒಂದು ಸಲ. 4,000 ಪೇ ಮಾಡೋದು ನನಗೆ ಯಾಕೋ ಸರಿ ಅನಿಸಲ್ಲ ಅದು. ಯಾಕಂದರೆ ಅಷ್ಟು ಚೆನ್ನಾಗಿರೋ ರೂಮ್ಗಳಿರಲ್ಲ ಅದು ಪ್ರೈವೇಟಲ್ಲಿ. ಸಾಟರ್ಡೆ, ಸಂಡೇ, ಗುರುವಾರ 3 ದಿನ ರಜೆ. ಸೊ ಈ ಒಂದು ಆಪ್ಷನ್ಗಳನ್ನು ಬಿಟ್ಟು ಉಳಿದಂಥ ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಅಂದರೆ ಶುಕ್ರವಾರ ನೈಟು ಈ ಥರ ನೀವೇನಾದರೂ ಹೋದರೆ ನಿಮಗೆ
SRS ಅದು ಏನು ಮಠ ಹಿಡಿದ ಕೌಂಟರ್ಸು ಅಲ್ಲಿ ನಿಮಗೆ ರೂಮ್ ಸಿಗ್ಬೋದು. ಒಂದು ವೇಳೆ ಅಲ್ಲಿ ಸಿಗಲಿಲ್ಲ ಅಂದರೆ ಹೊರಗಡೆ ಪ್ರೈವೇಟಲ್ಲಿ ನಿಮಗೆ 1000 ಹೇಳ್ತಾರೆ, 600-700 ರೂಪಾಯಿಗೆಲ್ಲ ಪ್ರೈವೇಟಲ್ಲಿ ಲಾಡ್ಜ್ಗಳಲ್ಲಿ ರೂಮ್ಗಳನ್ನು ಕೊಡ್ತಾರೆ. 100% ಕೊಡ್ತಾರೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು. ಇನ್ನು ಗುರುವಾರ ಚಾನ್ಸ್ ಇಲ್ಲ, ಶನಿವಾರ ರವಿವಾರ ಚಾನ್ಸ್ ಇಲ್ಲ, ಇನ್ಮೇಲೆ ಹಾಲಿಡೇಸಲ್ಲಿ ಚಾನ್ಸ್ ಇಲ್ಲ. ಇನ್ನು ಪ್ರೈವೇಟಲ್ಲೂ ಕಾಸ್ಟ್ಲಿ ಆಗ್ತಾಯಿದೆ, ಅಲ್ಲಿನೂ ರೂಮ್ಸ್ ಫುಲ್ ಆಗಿದೆ. ಇನ್ನು ಹೆಂಗೆ ಮಾಡೋದು ಆಪ್ಷನ್ ಅಂದರೆ ನರಹರಿ ತೀರ್ಥ ನಿಲಯಂ ಅಂತ 750 ಮೀಟ್ರ್ ನಡ್ಕೊಂಡು ಹೋದರೆ ಮಾತ್ರ, ಅಂದರೆ ಈಗ ರಾಯಚೂರು ಹೈವೇ ಇದೆಯಲ್ಲ, ಹೊರಗಡೆ ಬಂದ ತಕ್ಷಣ ಎಂಟ್ರಿಗೆ ಈ ಕಡೆ ಸ್ಟೇಟ್ ಹೋದರೆ ಬಸ್ ಸ್ಟ್ಯಾಂಡು, ರೈಟ್ ಹೋದರೆ ರಾಯಚೂರು ಬರೋ ರೋಡ್ ಇದೆ. ಒಂದು 750 ಮೀಟ್ರ್ ಹೋದರೆ ನೀವು GPS ಅಲ್ಲೆಲ್ಲ ಹೆಸರು ಹಾಕ್ಬೋದು, ನರಹರಿ ತೀರ್ಥ ನಿಲಯಂ ಅಂತ. ಅಲ್ಲಿ ಹೋದರೆ 600 ರೂಪಾಯಿಗೆ ಡಬಲ್ ಬೆಡ್ರೂಮು, 700 ರೂಪಾಯಿಗೆ ಒಂದು 4 ಜನ ಇರುವಂಥದ್ದು ಒಂದು ದೊಡ್ಡ ಚೆನ್ನಾಗಿರೋ ರೂಮ್. ನೀವು ಮಠದ ಸಂಬಂಧಪಟ್ಟಂತಹ ರೂಮ್ಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ನೀವು ಎಷ್ಟು ಜನ ಬೇಕಾದ್ರೂ ಇರ್ಬೋದಲ್ಲಿ. ಅಲ್ಲಿ ಎಂಟ್ರಿ ಮಾಡಿಕೊಂಡು ಹೋಗಬೇಕಾಗುತ್ತೆ. ನರಹರಿ ತೀರ್ಥ ನಿಲಯಮಲ್ಲಿ ನಾನು ರೀಸೆಂಟಾಗಿ 600 ರೂಪಾಯಿಗೆ ಡಬಲ್ ಬೆಡ್ಡು, 700 ರೂಪಾಯಿಗೆ 4 ಜನ ಇರಬೇಕು. ಡಬಲ್ ಬೆಡ್ ಅಂತ ಇರುತ್ತೆ, ಅದೇ ಒಂದು ಬೆಡ್ ಮೇಲೆ 4 ಜನ ಮಾಡ್ಕೋಬೋದು, ಅಷ್ಟು ದೊಡ್ಡದಾಗಿರುವಂಥ ಬೆಡ್ ಇರುತ್ತೆ. ಸೊ ಅಲ್ಲಿ ಸಿಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ನರಹರಿ ತೀರ್ಥ ನಿಲಯಂ. ಅಲ್ಲಿ ಹೋದರೆ ನಿಮಗೆ ರೂಮ್ ಡೈರೆಕ್ಟಾಗಿ ಹೋದರೆ ರೂಮ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ಲಿನೂ ರೂಮ್ ಸಿಗ್ತಾ ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಮಠದ ಆವರಣಕ್ಕೆ ಹೋಗಿ ಲೆಫ್ಟ್ ಸೈಡ್ ಟರ್ನ್ ಆದರೆ, ಅಂದರೆ ಇದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ನಾನು, ನೀನು ಹೋಗಿ ನೋಡ್ಬೋದು. ಅಲ್ಲಿ ಲೆಫ್ಟ್ ಸೈಡ್ ಟರ್ನ್ ಆಗಿ ಮತ್ತೆ ರೈಟಿಗೆ ಟರ್ನ್ ಆದರೆ ಅಲ್ಲಿ ದಾಸೋಹ ಅಂದರೆ ಅನ್ನಪೂರ್ಣ ನಿಲಯ ಇದೆ. ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಹಾಗೆ ಸ್ಟ್ರೈಟ್ ನಡ್ಕೊಂಡು ಹೋದರೆ ಅಲ್ಲಿ ಲಾಕರ್ಸ್ ಇದೆ 100 ರೂಪೀಸ್ಗೆ. ನೀವು ಲಾಕರ್, ನಿಮಗೆ ಸಪ್ರೇಟ್ ಲಾಕರ್ ಕೊಟ್ಟಿರ್ತಾರೆ. ಚಾರ್ಜಿಂಗ್ ಒಂದು ಪ್ರೈವೇಟ್ ಅಂದರೆ ಪಬ್ಲಿಕ್ ಕಿಟ್ಗಳಿರುತ್ತೆ, ಅಲ್ಲಿ ಹೋಗಿ ನೀವು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಲಾಕರಲ್ಲಿ ನಿಮ್ಮ ಲಗೇಜ್ ಇಟ್ಕೊಂಡು ಹೊರಗಡೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇದೆ. ಫ್ರೆಶ್ ಆಗಿ ಹೊರಗಡೆ ಬಂದು ದರ್ಶನ ಮಾಡಿಕೊಂಡು ಮತ್ತು ವಾಪಸ್ಸು ನೀವು ಹೋಗ್ಬೋದು. ಅಂದರೆ ದರ್ಶನ 1 ಅವರ್ 2 ಅವರಲ್ಲಿ ದರ್ಶನ ಆಗುತ್ತೆ, ವಾಪಸ್ ಹೋಗ್ಬೋದು. 100 ರೂಪೀಸ್ ಲಾಕರ್ ವ್ಯವಸ್ಥೆ ಇದೆ. ಇಷ್ಟು ಮಾಹಿತಿ. ಇನ್ನು ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಈ ನಮ್ಮ ರೀಲನ್ನು ಸೇವ್ ಮಾಡ್ಕೊಳ್ಳಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂತ ಕಿತ್ತೋಗಿರೋ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಅವರಿಂದ ದೂರ ಇರಿ. ಜೆನ್ಯೂನ್ ಆಗಿ ನಮ್ಮಂಥವ್ರು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಬಾಯ್.